ನೀವು ಟೌನ್ಶಿಪ್ ಮಾಡೋದಾದ್ರೆ ಬಿಡುದೇನೆ ಬೇಕಾ? ಎಲ್ಲರೂ ಸಹ ವಿರೋಧ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ತಮ್ಮ ಕೊಡುಗೆ ಏನು ಅದು ಮುಂದೆ ಜನ ಮಾತನಾಡ್ತಕ್ಕಂಥದ್ದು. ಒಂದು ತಿಂಗಳ ಸಾಧನೆ ರಿಯಲ್ ಎಸ್ಟೇಟ್, ಕರ್ನಾಟಕವನ್ನ ರಿಯಲ್ ಎಸ್ಟೇಟ್ ಮಾಡಿದ ಮುಖ್ಯಮಂತ್ರಿ ಅಂತ ಬರ್ಸ್ಕೊಂತೀರ. ರೈತರ ಜಮೀನನ್ನ ಕಸಿದುಕೊಳ್ತಾ ಇರ್ತಕ್ಕಂಥ ಅಮಾನವೀಯ ಸರ್ಕಾರಕ್ಕೆ, ಈ ಅಮಾನವೀಯ ಸರ್ಕಾರಕ್ಕೆ ಭಾರತ್ ಮಾತಾ ಕೀ. ರೈತರ ಬರಗಾಲಕ್ಕೆ ಪುಡಿಗಾಸನ್ನು ಬಿಡುಗಡೆ ಮಾಡದೇ ಇರುವಂತ ಸರ್ಕಾರಕ್ಕೆ ಭಾರತ್ ಮಾತಾ ಕೀ. ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ. ನಾನು ಹೇಳ್ತೇನೆ, ಈ ಶಿವಕುಮಾರ್ ಸರ್ಕಾರಕ್ಕೆ ಏನು ಅಧಿಕಾರ ಮದದಿಂದ ದೊಡ್ಡ ಬಹುಮತ ಇದೆ ಅಂದ್ರೆ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ರೀತಿ ತಗೊಳಕ್ ದರ್ಬಾರನ್ನೇ ನಡೆಸಕ್ ಹೊರಟಿದ್ದೀರಾ. ಬಹುಶಃ ಇದು ಕೊನೆಯ ತುದಿಗೆ ಮುಟ್ತಾ ಇದೆ. ನಾನು ಹೇಳ್ತೇನೆ, ಈ ಸರ್ಕಾರಕ್ಕೆ ಇದು ಸಾಂಕೇತಿಕವಾಗಿ ನೀವು ಹೋರಾಟ ನಡೀತಾ ಇದೆ. ನೀವು ಯಾವ ಜಿಲ್ಲೆಗೆ ಹೇಳಿದ್ರು ಸಹ ನಾನು ಬಂದು ಒಂದು ಅರ್ಧ ದಿವಸ ಇದ್ದು ಜನರ ಸಂಕಷ್ಟಕ್ಕೆ ಸ್ಪಂದಿಸಕ್ಕೆ ಸಿದ್ಧ ಇದ್ದೇನೆ. ನೀವೆಲ್ಲ ಒಟ್ಟಾಗಿ ಸೇರಿ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗಿಬೇಕಾಗಿದೆ. ಇಲ್ದಿದ್ರೆ ನಾಡಿನ ಜನತೆಗೆ ಭವಿಷ್ಯ ಇಲ್ಲ. ಇಂಥ ವಿಚಿತ್ರವಾದ ಪರಿಸ್ಥಿತಿ ಇರುವಂತಹ ಈ ಸಂದರ್ಭದಲ್ಲಿ ಇವತ್ತು ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಬಹುಶಃ ನಿಮ್ಮ ತುಘಲಕ್ ದರ್ಬಾರಕ್ಕೆ ಕೊನೆ ಹಾಡೋದಕ್ಕೋಸ್ಕರ ಇಲ್ಲಿ ನಾವು ಸೇರಿದ್ದೇವೆ. ನಾನು ಕೇಳ್ತೇನೆ, ಈ ರಾಜ್ಯದ ಮುಖ್ಯಮಂತ್ರಿಗೆ ನೀವು ಟೌನ್ಶಿಪ್ ಮಾಡೋದಾದ್ರೆ ಬಿಡುದೇನೆ ಬೇಕಾ? ಎಲ್ಲರೂ ಸಹ ವಿರೋಧ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾಗಿ ಎಷ್ಟು ಸಂಪಾದನೆ ಮಾಡಿದ್ದೀರಿ ಅನ್ನೋದು ಮುಖ್ಯ ಅಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ತಮ್ಮ ಕೊಡುಗೆ ಏನು ಅದು ಮುಂದೆ ಜನ ಮಾತನಾಡ್ತಕ್ಕಂಥದ್ದು. ಇವತ್ತೇನು ಬಿಡದಿ ಟೌನ್ಶಿಪ್ ಬಗ್ಗೆ ಎಷ್ಟೊಂದು ಆಸಕ್ತಿ ವಹಿಸ್ಬಿಟ್ಟಿದ್ದಾರಲ್ಲ DK ಶಿವಕುಮಾರ್ ಅವರೇ, ಏನು ಕನಕಪುರ ಏರ್ಪೋರ್ಟ್ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡಿದ್ದೀರಲ್ಲ, ಅದರ ಶೇಕಡ 20 ಭಾಗ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳನ್ನ ಪರಿಹಾರ ಮಾಡತಕ್ಕಂಥ ನಿಟ್ಟಿನಲ್ಲಿ, ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಉತ್ತರವನ್ನ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕನಿಷ್ಠ 20% ಆದರೂ ಕೂಡ ಸಮಯವನ್ನ ಕೊಡಿ. ಖಂಡಿತ ಉತ್ತರ ಕರ್ನಾಟಕ ಜನರು ಕೂಡ ನೆನ್ಪಿಡ್ಕೊಳ್ತಾರೆ. ಇವೆಲ್ಲ ಮಾಡೋದನ್ನ ಬಿಟ್ಟು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ಕೈ ಕಟ್ಕೊಂಡು ಕೂರೋದ್ರಿಂದ ರೈತರ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ, ಕೊಡಕ್ ಸಾಧ್ಯನೇ ಇಲ್ಲ. ಮತ್ತೆ ಹಣ ತಗೊಂಡು ಊರು ಬಿಟ್ಟು ಹೋಗಿ ಅಂತ ಹೇಳೋ ಅಂತ ಒಂದು ವ್ಯವಸ್ಥಿತ ಸಂಚನ್ನ DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇದು ನಾನು DK ಶಿವಕುಮಾರ್ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳ್ತೀನಿ, ನೋಡಪ್ಪ, ನಿನಗೆ ಇದರಿಂದ ಲಾಭ ಇಲ್ಲ ಅಂದ್ರೆ ಯಾಕೆ ಮಾಡ್ತೀಯಾ? ರೈತರು ಹೇಳ್ತಾ ಇದ್ದಾರೆ, ಇದಕ್ಕೆ ನನಗೆ ಜಮೀನು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ರೈತರು ಜಮೀನು ಕೊಡಲ್ಲ ಅಂತ ಹೇಳ್ತಾರೆ. DK ಶಿವಕುಮಾರ್ ಲೇಔಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಹಂಗಾರೆ ಲಾಭ ಯಾರಿಗೆ? ರೈತರಿಗ ನಿಮಗ? ಜಮೀನು ಅವ್ರದ್ದು, ಅದರಲ್ಲಿ ಲಾಭ ಮಾಡಕ್ಕೆ ಹೊರಟಿರೋದು DK ಶಿವಕುಮಾರ್ ಅವರು. ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಒಂದು ತಿಂಗಳ ಸಾಧನೆ ಏನು ಅಂತ DK ಶಿವಕುಮಾರ್ ಅವರು ಏನಾನ ಕ್ಯಾಲೆಂಡರ್ ಹಾಕೊಂಡ್ರೆ ಮಾಧ್ಯಮದವರು ಬೈತಾರೆ. ಒಂದು ತಿಂಗಳ ಸಾಧನೆ, ಒಂದು ವರ್ಷದ ಸಾಧನೆ DK ಶಿವಕುಮಾರ್ ಏನ್ ಬರೀತೀರಾ? ಒಂದು ತಿಂಗಳ ಸಾಧನೆ ರಿಯಲ್ ಎಸ್ಟೇಟ್, ಕರ್ನಾಟಕವನ್ನ ರಿಯಲ್ ಎಸ್ಟೇಟ್ ಮಾಡಿದ ಮುಖ್ಯಮಂತ್ರಿ ಅಂತ ಬರ್ಸ್ಕೊಂತೀರ? ಏನಾದರೂ ಜನಕ್ಕೆ ಉಪಯೋಗ ಆಗುವಂತ ನೀರಾವರಿ ಯೋಜನೆನ ತಂದಿದ್ದೀರಾ ರೈತರಿಗಲ್ಲಿ? ಏನಾದರೂ ಮೇಕೆದಾಟು ಏನು ಅಳ್ಳಾಡಿದ್ದೆ, ತಳ್ಳಾಡಿದ್ದೆ, ಇವಾಗ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ.